ಕೆಸಿಟಿ ಎಕ್ಸಾಮ್ ಬರೀತಾ ಇದ್ದೀರಾ? ಹಾಗಾದ್ರೆ ಈ ಒಂದು ಕೆಲಸಗಳನ್ನ ಕೆಸಿಟಿ ಎಕ್ಸಾಮ್ ಅಲ್ಲಿ ಮಾಡಿ ಮತ್ತೆ ನಿಮ್ಮ ಸ್ಕೋರ್ ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಹಾಗಾದ್ರೆ ಏನೇನು ಫಾಲೋ ಮಾಡಬೇಕು ಇನ್ಸ್ಟ್ರಕ್ಷನ್ ನ ಕೆಸಿಟಿ ಎಕ್ಸಾಮ್ ಅಲ್ಲಿ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋದ್ರಿಂದ ವಿಡಿಯೋನ ಮತ್ತೆ ಸ್ಕಿಪ್ ಮಾಡಿದ್ರೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರೆ ನೆಕ್ಸ್ಟ್ ನೀವು ಇಂಜಿನಿಯರಿಂಗ್ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ಈ ಒಂದು ಚಾನಲ್ ಅಪ್ಡೇಟ್ಸ್ ಗಳು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಾನೆ ವಿಡಿಯೋಗೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಕೆಸಿಟಿ ಎಕ್ಸಾಮ್ 2025 ಫಸ್ಟ್ ಟೈಮ್ ಬರೀತಾ ಇರಾ ಅಂದ್ರೆ ಇಲ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಆತಂಕ ಭಯ ಇದ್ದೇ ಇರುತ್ತೆ, ಯಾವ ರೀತಿ ಇರುತ್ತೆ ಎಕ್ಸಾಮ್ ಅಂತ. ಅದಕ್ಕೋಸ್ಕರ ನಿಮ್ಮ ಕೆಸಿಟಿ ಅಡ್ಮಿಟ್ ಕಾರ್ಡ್ನ ನೀವು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಡೀಟೇಲ್ಸ್ ಇರುತ್ತೆ. ಆ ಒಂದು ಎಕ್ಸಾಮಿನೇಷನ್ ಸೆಂಟರ್ಗೆ ನೀವು ಒಂದು 30 to 60 ಮಿನಿಟ್ಸ್ ಬಿಫೋರ್ ಹೋಗಿರ್ಬೇಕಾಗಿರುತ್ತೆ. ಅದಾದ್ಮೇಲೆ ಅಲ್ಲಿ ನಿಮ್ಮ ರೂಮ್ ನಂಬರ್ ಯಾವ್ದು ಬರುತ್ತೆ ಅನ್ನೋದನ್ನ ಹೋಗಿದ ತಕ್ಷಣ ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಆಮೇಲೆ ಎಲ್ಲ ಬೆಲ್ ರ್ಯಾಂಕ್ ಆದ್ಮೇಲೆ ನೀವು ನೆಕ್ಸ್ಟ್ ಆ ಒಂದು ರೂಮ್ಗೆ ಹೋಗಿ ಎಕ್ಸಾಮ್ನ ಬರಿಬಹುದಾಗಿರುತ್ತೆ. ಸರಿನಾ? ಫಸ್ಟ್ ಈ ಒಂದು ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ. ನೆಕ್ಸ್ಟ್ ಏನಂದ್ರೆ ಈ ಒಂದು ಕೆಸಿಟಿ ಎಕ್ಸಾಮ್ಗೆ ನಿಮಗೆ ಸ್ಮಾರ್ಟ್ ವಾಚ್ ಆಗಿರಲಿ, ಮೊಬೈಲ್ ಆಗಿರಲಿ, ಕ್ಯಾಲ್ಕುಲೇಟ್ ಆಗಿರಲಿ ಅಥವಾ ಇನ್ನಿತರ ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರಲಿ ಯಾವುದೂ ಕೂಡ ಅಲೋ ಇರಲ್ಲ. ಮತ್ತೆ ಯಾವುದೇ ಥರದ ಎಕ್ಸ್ಟ್ರಾ ಪೇಪರ್ಸ್ ಮತ್ತು ಚೀಟ್ಸ್ನ ತೊಗೊಂಡು ಹೋಗೋ ಹಾಗಿಲ್ಲ. ಇನ್ ಕೇಸ್ ಇಷ್ಟರಲ್ಲಿ ಯಾವ್ದಾದ್ರು ಒಂದು ತೊಗೊಂಡು ಹೋದ್ರೂ ಕೂಡ ನೀವು ಎಕ್ಸಾಮಿಂದ ಡಿಬಾರ್ ಆಗ್ತೀರಾ ಇನ್ವಿಜಿಲೇಟರ್ ಚೆಕ್ ಮಾಡಕ್ಕೆ ಬಂದಾಗ. ಅದಕ್ಕೋಸ್ಕರ ಕೇರ್ಫುಲ್ ಆಗಿರಿ. ಹಾಗಾದ್ರೆ ಕೆಸಿಟಿ ಎಕ್ಸಾಮ್ಗೆ ನೀವೇನೇನು ತೊಗೊಂಡು ಹೋಗ್ಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಕಾಲೇಜ್ ದೋಸ್ ಅಂತ ಒಂದು ವಾಟ್ಸ್ಆಪ್ ಚಾಟ್ ಬೋರ್ಡ್ ಇದೆ. ಇದರಲ್ಲಿ ನಿಮಗೆ ಕೆಸಿಟಿ ಕ್ವಶನ್ ಪೇಪರು, ಬ್ಲೂ ಪ್ರಿಂಟ್ಸ್ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ ಎಲ್ಲ ಕೂಡ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಲಿಂಕ್ ಇರುತ್ತೆ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ಚೆಕ್ ಮಾಡಿ. ಇಲ್ಲಿ ನೋಡಿ ಕೆಸಿಟಿ ಅಡ್ಮಿಟ್ ಕಾರ್ಡ್ ನ ತಗೊಂಡೋಗ್ಬೇಕಾಗುತ್ತೆ. ಮತ್ತೆ ಕೆಸಿಟಿ ಅಡ್ಮಿಟ್ ಕಾರ್ಡ್ ನ ನೀವು ಕಲರ್ ಅಲ್ಲಾದ್ರೂ ಕೂಡ ಮಾಡಿಸ್ಕೊಂಡು ಹೋಗ್ಬೋದು ಅಥವಾ ಬ್ಲಾಕ್ ಅಂಡ್ ವೈಟ್ ಅಲ್ಲೂ ಕೂಡ ಪ್ರಿಂಟ್ ಔಟ್ ನ ತಗೊಂಡು ಹೋಗ್ಬೋದಾಗಿರುತ್ತೆ. ಎರಡು ಕೂಡ ವ್ಯಾಲಿಡ್ ಇರುತ್ತೆ, ಏನು ಕೂಡ ಪ್ರಾಬ್ಲಮ್ ಬರಲ್ಲ. ಮತ್ತೆ ನಿಮ್ದು ಕಾಲೇಜ್ ಐಡಿ ಕಾರ್ಡ್ ಮತ್ತೆ ಒಂದು ಗೌರ್ಮೆಂಟ್ ಐಡಿ ಕಾರ್ಡ್ ನ ತಗೊಂಡೋಗ್ಬೇಕಾಗಿದೆ. ಇಲ್ಲಿ ಗೌರ್ಮೆಂಟ್ ಐಡಿ ಅಂತ ಬಂದಾಗ ನಿಮ್ಮ ಆಧಾರ್ ಕಾರ್ಡ್ ಅಥವಾ ವೋಟರ್ ಐಡಿ ನ ತಗೊಂಡೋದ್ರೆ ಸಾಕಾಗಿರುತ್ತೆ. ಮತ್ತೆ ಒಂದು ಬ್ಲಾಕ್ ಅಥವಾ ಬ್ಲೂ ಪೆನ್ ನ ತಗೊಂಡೋಗಿ ಜೆಲ್ ಪೆನ್ ನ ತಗೊಂಡೋಗಕ್ಕೆ ಹೋಗ್ಬಿಡಿ. ಬೇರೆ ಥಿಂಗ್ಸ್ ಏನ ತಗೊಂಡೋಗಿದ್ದೀರಾ ಅಂದ್ರೆ ಅಲ್ಲಿ ಎಕ್ಸಾಮ್ ಹಾಲ್ ಹೋಗೋಕ್ಕಿಂತ ಮುಂಚೆ ನಿಮ್ಮ ಬ್ಯಾಗ್ ಅಲ್ಲಿ ಬೇರೆ ಥಿಂಗ್ಸ್ ಏನೇ ತಂದಿದ್ದೀರಾ, ಮೊಬೈಲು, ಕ್ಯಾಲ್ಕುಲೇಟರ್ ಅಥವಾ ಸ್ಮಾರ್ಟ್ ವಾಚ್ ಅದೆಲ್ಲ ಕೂಡ ಬಿಚ್ಚಿಟ್ಬಿಟ್ಟು ಬ್ಯಾಗ್ ಅಲ್ಲಿ ಇಟ್ಬಿಟ್ಟು ನಂತರ ಎಕ್ಸಾಮ್ ಹಾಲ್ಗೆ ಹೋಗ್ಬೇಕಾಗುತ್ತೆ ನೀವು. ಮತ್ತೆ ಇನ್ನೂ ಯಾರು ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ, ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ. ಯಾಕಂದ್ರೆ ಜಾಸ್ತಿ ಜನ ನೋಡಿದಷ್ಟು ನಿಮಗೆ ಜಾಸ್ತಿ ಕೆಸಿಟಿ ರಿಲೇಟೆಡ್ ವಿಡಿಯೋಸ್ಗಳು ಬರ್ತಾ ಇರುತ್ತೆ ಒಂದು ಚಾನಲ್. ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗ ಎಕ್ಸಾಮಿನೇಷನ್ ಟರ್ಗೆ ಹೋಗಿದ್ದೀರಾ. ಇವಾಗ ನೀವು ಕೆಸಿಟಿ ಹಾಲ್ ಟಿಕೆಟ್ ಕೈಯಲ್ಲಿ ಇಟ್ಕೊಂಡಿದ್ದೀರಾ, ಮತ್ತೆ ಐಡಿ ಕಾರ್ಡ್ ಎಲ್ಲ ಕೂಡ ಇಟ್ಕೊಂಡಿದ್ದೀರಾ, ಒಂದು ಪೆನ್ ಇಟ್ಕೊಂಡಿದ್ದೀರಾ. ಇವಾಗ ಎಕ್ಸಾಮ್ ರೂಮ್ ಒಳಗೆ ಹೋಗಿದ್ದೀರಾ, ನಿಮ್ಮ ಪ್ಲೇಸ್ ಎಲ್ಲಿದೆ ಅಲ್ಲಿ ಕೂತ್ಕೊಂಡಿದ್ದೀರಾ. ಸರಿನಾ? ಅಲ್ಲಿ ಏನಾಗುತ್ತೆ ಅಂದ್ರೆ ಇನ್ವಿಜಿಟರ್ ಬರ್ತಾರೆ, ನಿಮ್ಮ ಒಂದು ಸಿಇಟಿ ನಂಬರ್ನ ಕೇಳ್ಬಿಟ್ಟು ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ನಿಮ್ದು OMR ಶೀಟ್ ನ ಕೊಡ್ತಾರೆ. ಆ ಒಂದು OMR ಶೀಟ್ ಕೊಟ್ಟಾಗ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಿಮ್ಮ ಒಂದು ಕೆಸಿಟಿ ಹಾಲ್ ಟಿಕೆಟ್ ನಂಬರ್ ಅದರಲ್ಲೇ ಪ್ರಿಂಟ್ ಆಗಿ ಬಂದಿರುತ್ತೆ, ಅಲ್ಲಿ ನೀವು ಶೇಡ್ ಮಾಡ್ಬೇಕಾಗುತ್ತೆ. ಮತ್ತೆ ಕೆಲವು ಸೈನ್ಸ್ ಮಾಡ್ಬೇಕಾಗುತ್ತೆ, ನಿಮ್ದು ಸಿಗ್ನೇಚರ್ ಹಾಕ್ಬೇಕಾಗುತ್ತೆ, ಅದಾದ್ಮೇಲೆ ನಿಮ್ಮ ತಮ್ಮ ಇಂಪ್ರೆಷನ್ ಹಾಕ್ಬೇಕಾಗುತ್ತೆ. ಇದೆಲ್ಲ ಕೂಡ ಮಾಡ್ಬೇಕಾಗುತ್ತೆ. ಮತ್ತೆ OMR ಶೀಟ್ ಅಲ್ಲಿ ಏನೇನು ಡೀಟೇಲ್ಸ್ ನ ಫಿಲ್ಅಪ್ ಮಾಡಬೇಕು, ಯಾವ ರೀತಿ ಫಿಲ್ಅಪ್ ಮಾಡ್ಬೇಕು ಅದ್ರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಬರುತ್ತೆ. ಸರಿನಾ? ಆ ಒಂದು ವಿಡಿಯೋ ಏನಾದ್ರು ಬೇಕು ಅಂದ್ರೆ OMR ಅಂತ ಕಮೆಂಟ್ ಮಾಡಿ, ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸರಿನಾ? ಇವಾಗ OMR ಶೀಟ್ ಎಲ್ಲಾನು ಕೂಡ ಫಿಲ್ಅಪ್ ಮಾಡಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಕ್ವಶನ್ ಪೇಪರ್ ನ ಕೊಡ್ತಾರೆ. ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡ್ಬೇಕಾಗುತ್ತೆ. ಮತ್ತೆ ಯಾವುದೇ ತರ ಟೆನ್ಷನ್ ತಗೋಬೇಡಿ, ಕೂಲ್ ಆಗಿ ಆರಾಮಾಗಿರಿ. ಯಾಕಂದ್ರೆ ಇದು ಬಂದ್ಬಿಟ್ಟು ಎಕ್ಸಾಮ್ ಬಂದ್ಬಿಟ್ಟು 60 ಮಿನಿಟ್ಸ್ ಇರುತ್ತೆ ಅಷ್ಟೇ. ಸರಿನಾ? ಮತ್ತೆ ನಿಮ್ಗೆ ಕ್ವಶನ್ ಪೇಪರ್ ನ ಕೊಡ್ತಾರಲ್ಲ OMR ಶೀಟ್ ಆದ್ಮೇಲೆ, ಅವಾಗ ಏನ್ ಮಾಡಿ ಅಂದ್ರೆ ಕ್ವಶನ್ ಪೇಪರ್ ನ ಕೇವಲ 5 ನಿಮಿಷದಲ್ಲಿ ಓದಿ ಮುಗಿಸಿ. ಓದಕ್ಕಾಗಿಲ್ಲ ಅಂದ್ರೆ 5 ಮಿನಿಟ್ಸ್ ಏನಾದ್ರು ಮುಗೀತು ಅಂದ್ರೆ ಅಲ್ಲೇ ಸ್ಟಾಪ್ ಮಾಡಿ ಓದೋದನ್ನ ಆನ್ಸರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಪ್ರತಿಯೊಂದು ನಿಮಿಷನೂ ಕೂಡ ಕೆಸಿಟಿ ಎಕ್ಸಾಮ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ನೆಕ್ಸ್ಟ್ ಏನಂದ್ರೆ ಇಲ್ಲಿ ನೀವೇನಾದ್ರೂ ಒಂದು ಕೆಸಿಟಿ ಎಕ್ಸಾಮ್ ಅಲ್ಲಿ ಕ್ವಶನ್ಗಳನ್ನ ಸಾಲ್ವ್ ಮಾಡ್ತಾ ಇರಂದ್ರೆ ಅಲ್ಲಿ ಒಂದು ಕ್ವಶನ್ ನೋಡಿದ ತಕ್ಷಣ ನಿಮ್ಗೆ ಆನ್ಸರ್ ಇಮಿಡಿಯೇಟ್ ಆಗಿ ಗೊತ್ತಾಗಬೇಕು. ನೀವು ಮೈಂಡ್ ಅಲ್ಲೇ ಕ್ಯಾಲ್ಕುಲೇಷನ್ ಹಾಕಿ ಅಲ್ಲಿ ಯಾವೊಂದು ಆನ್ಸರ್ ಕರೆಕ್ಟ್ ಇರುತ್ತೆ ಅದಕ್ಕೆ ನೀವು ಶೇಡ್ ಮಾಡಬೇಕಾಗುತ್ತೆ. ಈ ರೀತಿ ನಿಮ್ಮ ಮೈಂಡ್ ವರ್ಕ್ ಆಗ್ಬೇಕಂದ್ರೆ ನೀವು ಮನೇಲಿ ಟೈಮರ್ ಇಟ್ಕೊಂಡು ಕ್ವಶನ್ಗಳನ್ನ ಆನ್ಸರ್ ಮಾಡಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಎಷ್ಟೊಂದು ಜನ ನೀವು ವಿಡಿಯೋ ನೋಡ್ತಾರವ್ರು ಮಾಡಿರಲ್ಲ, ಅದನ್ನ ಪ್ರತಿಯೊಬ್ರು ಕೂಡ ಇವಾಗ ಮಾಡಕ್ ಸ್ಟಾರ್ಟ್ ಮಾಡಿ. ಅಲ್ಲಿ ಫಾಸ್ಟ್ ನೀವು ಕ್ವಶನ್ಗಳನ್ನ ಆನ್ಸರ್ನ ಮಾಡ್ಬೋದಾಗಿರುತ್ತೆ. ಸರಿನಾ? ನೆಕ್ಸ್ಟ್ ಅಲ್ಲಿ ರಫ್ ಸ್ಪೇಸ್ ಅಂತಾನು ಕೂಡ ಇರುತ್ತೆ. ಪ್ರತಿಯೊಂದು ಕ್ವಶನ್ ಪೇಪರ್ ಅಲ್ಲಿ ಕೆಳಗಡೆ ನಿಮ್ಗೆ ಏನಿರುತ್ತೆ ಅಂದ್ರೆ ರಫ್ ಸ್ಪೇಸ್ ಅಂತ ಇರುತ್ತೆ. ಆ ಒಂದು ಸ್ಪೇಸ್ ನ ಯೂಸ್ ಮಾಡ್ಕೊಳ್ಳಿ. ಸರಿನಾ? ಎಲ್ಲೆಲ್ಲೋ ನೀವು ಬರೆಯೋದು ಮತ್ತೆ ಕ್ವಶನ್ಗಳನ್ನ ಟಿಕ್ ಮಾಡೋದು ಆ ರೀತಿ ಮಾಡಕ್ ಹೋಗ್ಬಿಡಿ. ಅದನ್ನ ಫೋರ್ಜರಿ ಅಂತ ಮಾಡ್ತಾರೆ. ಅಲ್ಲಿ ಏನ್ ರಫ್ ಸ್ಪೇಸ್ ಅಂತ ವರ್ಕ್ ಕೊಟ್ಟಿರ್ತಾರೆ ನಿಮ್ಮ ಕ್ವಶನ್ ಪೇಪರ್ ಕೆಳಗಡೆ, ಅಲ್ಲೇ ನೀವು ನಿಮ್ಗೆ ಏನಾದ್ರು ಆನ್ಸರ್ ಬರ್ತಾ ಇಲ್ಲ ಅಂದ್ರೆ ಅಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಿ ಅಥವಾ ಏನಾದ್ರು ನಿಮ್ಮ ವರ್ಕಿಂಗ್ ಏನಿದೆ ಅದನ್ನ ಮಾಡಿ ನೀವು ಒಂದು ಆನ್ಸರ್ನ ಮಾಡ್ಬೇಕಾಗುತ್ತೆ. ಸರಿನಾ? ಬೇರೆ ಜಾಗದಲ್ಲೆಲ್ಲ ನೀವು ಯೂಸ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಏನಂದ್ರೆ ಇಲ್ಲಿ ನೀವು ಕ್ವಶನ್ ಪೇಪರ್ ಅಲ್ಲೇ ಆನ್ಸರ್ನ 1, 2, 3, 4, 5, 6 ಈ ಒಂದು ಆರ್ಡರ್ಲು ಕೂಡ ಆನ್ಸರ್ ಮಾಡ್ಬೋದು. ಅಥವಾ 60, 59, 58, 57 ಈ ರೀತಿ ರಿವರ್ಸ್ ಆರ್ಡರ್ಲು ಕೂಡ ನೀವು ಕ್ವಶನ್ ಪೇಪರ್ ಅಲ್ಲೇ ಆನ್ಸರ್ ಮಾಡ್ಕೊ ಬರ್ಬೋದಾಗಿರುತ್ತೆ. ನಿಮ್ಗೆ ಯಾವ್ದು ಕನ್ವೀನಿಯಂಟ್, ಯಾವ್ದು ಈಸಿ ಇದೆ ಆ ಒಂದು ಮೆಥಡ್ ನ ಯೂಸ್ ಮಾಡಿ ಕ್ವಶನ್ಗಳಿಗೆ ಆನ್ಸರ್ನ ಮಾಡಿ.
ಮತ್ತೆ ಇಲ್ಲಿ ನೆಕ್ಸ್ಟ್ ನೀವು ಕ್ವಶನ್ ನ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಬನ್ನಿ. ನಿಮ್ಗೆ ಏನಾದ್ರು ಮಧ್ಯದಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಗೊತ್ತಾಗಿಲ್ಲ ಅಂದ್ರೆ ಅದನ್ನ ಬಿಟ್ಬಿಡಿ, ಅದನ್ನ ಲಾಸ್ಟ್ ಆನ್ಸರ್ ಮಾಡಿ. ಯಾಕಂದ್ರೆ ಆ ಒಂದು ಕ್ವಶನ್ ಗೊತ್ತಿಲ್ಲ, ಅದನ್ನ ಆನ್ಸರ್ ಕೂತ್ಕೋತು ಅಂದ್ರೆ ಅಲ್ಲಿ ಟೈಮ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಯಾವ ಒಂದು ಕ್ವಶನ್ ಗೊತ್ತಾಗಲ್ಲ ಅದನ್ನ ಸದ್ಯಕ್ಕೆ ಬಿಟ್ಬಿಡಿ, ಲಾಸ್ಟ್ ಆನ್ಸರ್ ಮಾಡಿ, ಸರಿನಾ? ಇಲ್ಲಿ ನೆಕ್ಸ್ಟ್ ಏನಂದ್ರೆ ಲಾಸ್ಟ್ 10 ಮಿನಿಟ್ಸ್ ಇರ್ಬೇಕಾದ್ರೆ ನಿಮ್ಮ OMR ಶೀಟ್ ನ ತಗೊಳ್ಳಿ. ಅಲ್ಲಿ 1 to 60 ಎಲ್ಲಾ ಕ್ವಶನ್ಗೂ ಕೂಡ ಆನ್ಸರ್ ಮಾಡಿದಿರಾ, ಎಲ್ಲಾನು ಕೂಡ ಕರೆಕ್ಟ್ ಆಗಿ ಶೇಡ್ ಆಗಿದ್ಯಾ, ಏನಾದ್ರು ಡಬಲ್ ಶೇಡ್ ಆಗಿದ್ಯಾ ಅಥವಾ ಶೇಡೇ ಮಾಡಿಲ್ವಾ ಅದನ್ನ ನೋಡ್ಕೊಳ್ಳಿ. ಮತ್ತೆ ನಿಮ್ಮ ಆಲ್ ಟಿಕೆಟ್ ನಂಬರ್ನ ನೀವು ಕರೆಕ್ಟ್ ಆಗಿ ಶೇಡ್ ಮಾಡಿದ್ರಾ ಎಲ್ಲಾನು ಕೂಡ ಕರೆಕ್ಟ್ ಆಗಿ ನೋಡ್ಕೋಬೇಕಾಗುತ್ತೆ. ಆಮೇಲೆ ಎಲ್ಲ ಕೂಡ ಕರೆಕ್ಟ್ ಆಗಿದೆ ಅಂದ್ರೆ ನೆಕ್ಸ್ಟ್ ನಿಮ್ಮ ಒಂದು ಆನ್ಸರ್ ಶೀಟ್ ಏನಿರುತ್ತಲ್ಲ OMR ಶೀಟು, ಅದನ್ನ ಒರಿಜಿನಲ್ ಬಂದ್ಬಿಟ್ಟು ನೀವು ಒಂದು ಇನ್ವಿಜಿಲೇಟರ್ಗೆ ಕೊಡಬೇಕಾಗುತ್ತೆ, ಸರಿನಾ? ಇಲ್ಲಿ ಲಾಸ್ಟ್ ಮಿನಿಟ್ ಸ್ಟಡಿ ಟಿಪ್ ಏನಂದ್ರೆ ಇಲ್ಲಿ ಸೆಕೆಂಡ್ PUC ಸಿಲೆಬಸ್ ಏನಿದೆಯಲ್ಲ ಅದನ್ನ ಜಾಸ್ತಿ ಫೋಕಸ್ ಮಾಡಿ, ಯಾಕಂದ್ರೆ ಅದು ನಿಮಗೆ ಸ್ವಲ್ಪ ಈಸಿಯಾಗಿ ಇರುತ್ತೆ. ಮತ್ತೆ ಸೆಕೆಂಡ್ PUC ಲೆಸನ್ಸ್ ಅಲ್ಲಿ ಯಾವೊಂದು ಲೆಸನ್ಸ್ ಅಲ್ಲಿ ಹೆಚ್ಚು ಸ್ಕೋರಿಂಗ್ ಮಾಡ್ಬೋದು KCET ಎಕ್ಸಾಮ್ ಅಲ್ಲಿ ಅದನ್ನ ಫಸ್ಟ್ ಟಾರ್ಗೆಟ್ ಮಾಡಿ. ಮತ್ತೆ ಲಾಸ್ಟ್ 2 to 3 ಡೇಸ್ ಇರಬೇಕಾದ್ರೆ ರಿವಿಷನ್ ಮಾಡಿ, ಯಾವುದೇ ತರದ ಹೊಸ ಟಾಪಿಕ್ಸ್ ನ ಓದಕ್ ಹೋಗ್ಬಿಡಿ KCET ಎಕ್ಸಾಮ್ಗೆ, ಸರಿನಾ? ಯಾರಿಗೂ ಕೂಡ KCET ಎಕ್ಸಾಮ್ಗೆ ಆಲ್ ದ ಬೆಸ್ಟ್. ಮತ್ತೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಟ್ಸ್ಆಪ್ ಚಾಟ್ ಬೋರ್ಡ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.